ಇಲ್ಲಿ ಕೂತಿದ್ದೀನಿ, ನೋಡ್ತಾ ಇದ್ದಂಥ ಜಾಗದಲ್ಲಿ ಒಂದು ಅಮೋಘವಾದ ಗುಹೆ ಕಾಣಿಸ್ತು. ಯಾವ ಗುಹೆ ಅಂತ ನನಗಂತೂ ಗೊತ್ತಿಲ್ಲ, ನೋಡಿ ನಿಮಗೆ ತೋರಿಸ್ತೀನಿ. ಬೆಟ್ಟಕ್ಕೆ ಹೋದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಐತೆ ಅಂತ. ನೋಡಿ, ಇದು ಫುಲ್ಲು ಹೈಟ್ ಐತೆ, ಒಂದೇ ಸಲ ಹತ್ತಬೇಕು. ಎಲ್ಲ ರೋಡ್ ನೋಡಿ ಹೆಂಗೈತೆ, ಫುಲ್ ಆಫ್ ರೋಡಿಂಗ್ ಮಾಡಬೇಕು ಅಂತಂದರೆ ಚಿನ್ಗ ಬೆಟ್ಟಕ್ಕೆ ಬನ್ನಿ, ಆಫ್ ರೋಡಿಂಗ್ ಮಾಡ್ಬೋದು. ಮಸ್ತ್ ಐತೆ ನಮ್ಮ ಅದ್ಭುತವಾದ ವಾತಾವರಣ ಗುರು. ನಮಸ್ಕಾರ ಗುರು ಅವರೇ, ಇದು ಟ್ರೆಕ್ಕಿಂಗ್ ಜಾಗ. ಟ್ರೆಕ್ಕಿಂಗ್ ಮಾಡ್ಬೋದು. ಇದನ್ನು ಕರ್ನಾಟಕ ಟೂರಿಸಮಲ್ಲಿ ಇದೆ, ಬೇಕಾದರೆ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. 300 ರುಪೀಸ್ ಏನೋ ಸಮಥಿಂಗ್ ಇದೆ ಟ್ರೆಕ್ಕಿಂಗು. ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಆರಾಮಾಗೆ ಆ ಬೆಟ್ಟನ ಟ್ರೆಕ್ಕಿಂಗ್ ಮಾಡ್ಬೋದು. ಟ್ರೆಕ್ಕಿಂಗ್ ಸ್ಪಾಟ್ ಆಗಿರೋದ್ರಿಂದ ಆರಾಮಾಗಿ ಟ್ರೆಕ್ ಮಾಡಿಕೊಂಡು ಹೋಗ್ಬೋದು. ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ತುಮಕೂರಿಗೇ ಟಾಪ್ ಆಗಿರೋ ಅಂತಹ ಬೆಟ್ಟ. ಟ್ರೆಕ್ಕಿಂಗ್ ಅಂತಂದರೆ ಸುಮ್ಮನೆ ಒಬ್ಬರು ಇಬ್ಬರು ಬರಬೇಡ್ರಿ, ಬಂದರೆ ಒಂದು 5-6 ಜನ ಬಂದರೆ ಒಳ್ಳೆ ಅದ್ಭುತವಾದ ಜಾಗನ ನೋಡ್ಕೊಂಬರ್ಬೋದು. ನೋಡಿ, ಆ ಟಾಪ್ಗನ ಹೋಗ್ಬೋದು. ಇಲ್ಲಾಸಿ ಹೋದರೆ ನಮ್ಮ ದೇವಸ್ಥಾನ ಬರುತ್ತೆ. ನಮ್ಮ ದೇವಸ್ಥಾನದಿಂದ ಮೇಲ್ಗಡೆ ಹೋದರೆ ಸ್ವಲ್ಪ ಟ್ರೆಕ್ಕಿಂಗ್ ಸ್ಪಾಟು. ಇದೇ ಮಾರ್ಗದಿಂದ ಹೋದರೆ ಟ್ರೆಕ್ಕಿಂಗ್ ಸ್ಪಾಟು. ಇದೇ ನಮ್ಮ ನರಸಿಂಹಸ್ವಾಮಿ ದೇವಾಲಯ. ಇದೇ ನಮ್ಮ ಮೂಲ ದೇವಾಲಯ. ಫಸ್ಟು ಇದು ಪುರಾತನವಾದ ದೇವಾಲಯ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಮ್ಮ ತಾತನ ಕಾಲದಿಂದಲೂ ಈ ದೇವಾಲಯ ಇದೆಯಂತೆ. ನಾವಂತೂ ಗೊತ್ತಿಲ್ಲ, ನಮ್ಮ ತಾತಿರಿಲ್ಲ ನಮ್ಗೆ, ಹಂಗಾಗಿ ನಮ್ಗೆ ಗೊತ್ತಾಗಿಲ್ಲ. ಆ ಪುಟ್ಟ ಹುಡುಗಿ ಡ್ಯಾನ್ಸ್ ನೋಡಿ ನಾನಂತೂ ಕಳೆದೋದೆ. ನೋಡಿ, ಈ ಥರದ್ದೆಲ್ಲ ಹಾಕ್ಬಿಡಿ, ಯಾಕೆಂದರೆ ನೀರುಗಳನ್ನ ಕುಡಿಯೋಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲೇ ಟೂರಿಸ್ಟ್ ಪ್ಲೇಸ್ ಆಗಿದೆ ಇದು. ನೋಡೋಣ, ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗೈತೆ ಜಾಗ. ನೋಡೋಣ ಹೋಗಿ. ಇಲ್ಲೂ ನೀರು ಹರಿತಾ ಇದೆ, ಲೈಟಾಗಿ ಹೋಗ್ತಾ ಐತೆ ಇಲ್ಲೆಲ್ಲ. ಗುರು ಹೊರೆಯರೆ, ಈ ಜಾಗ ನೋಡಿ ತುಂಬ ಅದ್ಭುತವಾಗಿದೆ. ಯಾಕೆ ಅಂತ ಅಂದರೆ ತುಮಕೂರಲ್ಲಿ ನೀರು ಹರಿಯೋ ಜಾಗ ಅಂದರೆ ಇದೊಂದೇ ಅಂತ ಅನಿಸುತ್ತೆ. ಮಳೆಗಾಲದಲ್ಲಿ ಬಂದರೆ ಮಾತ್ರ ಕಾಣಬಹುದು, ನೋಡ್ಬೋದು. ಅದ್ಭುತವಾದ ಲೊಕೇಶನ್ ಕೂಡ. ಕಾತಾಗಿ ನೀರು ಹರಿತಾ ಇದೆ. ನನಗಂತೂ ತುಂಬಾ ಖುಷಿ ಆಯಿತು. ವರ್ಷ ಬಂದಾಗಲೂ ನೋಡ್ತಿದ್ದೆ, ಆದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹೋದ ವರ್ಷ ಮಳೆ ಸ್ವಲ್ಪ ಕಮ್ಮಿ ಇದ್ದ ಕಾರಣದಿಂದ ಮಾಡೋಕ್ಕಾಗಿರಲಿಲ್ಲ. ನೋಡಿ, ಈ ಥರ ಮುಳ್ಳುಗಳೆಲ್ಲ ಇರ್ತವೆ, ಸಿಕ್ಕಾಪಟ್ಟೆ ಡೇಂಜರಸ್ ಮುಳ್ಳುಗಳು. ಹುಷಾರಾಗಿ ಓಡಾಡಬೇಕು. ನೋಡ್ಕೊಂಡು ಹೋದರೆ ನಮಗೆ ಒಳ್ಳೆಯದು ಅಂತ ಹೇಳ್ತೀನಿ. ಸಖತ್ ಕ್ರೇಜಿ ಆಗೈತೆ ಗುರು ವೀಡಿಯೋ ಮಾಡೋಕ್ಕೆಲ್ಲ. ನೋಡಿ, ಈ ಥರ ಬಂಡೆ ಮಧ್ಯದಲ್ಲಿ ಹೋಗೋ ಅಂಥ ಮಜಾನೇ ಬೇರೆ. ಆಮೇಲೆ ಈ ಥರ ನೀರು ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಗುರುವರೇ, ಮಸ್ತ್ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಖುಷಿಪಟ್ಟೆ. ಯಾಕೆಂದರೆ ನಮ್ಮ ತುಮಕೂರಲ್ಲೂ ಈ ಥರವಾದ ಜಾಗ, ನಿಗೂಢವಾದ ಜಾಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರೂ ಜಾಸ್ತಿ ಹೋಗಿರೋಕ್ಕಿಲ್ಲ, ನೋಡಿರೋಕ್ಕಿಲ್ಲ. ಇಂಥ ಜಾಗಗಳನ್ನ ನೋಡಲಿ ಅಂತಲೇ ನಾನು ಈ ವಿಡಿಯೋ ಮಾಡಿ ತೋರಿಸ್ತಿರೋದು. ದಯವಿಟ್ಟು ಈ ವಿಡಿಯೋನ ನೋಡಿ ಬುಕ್ಕಿಂಗ್ ಮಾಡ್ಕೊಂಡು ಬಂದ್ರೆ ನಿಮಗೆ ಸೂಕ್ತ ಅಂತ ಹೇಳ್ತೀನಿ. ಯಾಕೆಂದರೆ ಬುಕ್ಕಿಂಗ್ ಮಾಡ್ಕೊಂಬಂದ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅಂತ. ಯಾವ ಥರ ಸೌಂಡ್ ಬರ್ತಾಯಿದೆ ನಮಗೆಲ್ಲ ಗೊತ್ತಾಗೋಯ್ತು. ಸುಮಧುರವಾದ ಬೆಟ್ಟದ ಸಾಲುಗಳು. ಕಾಡಲ್ಲೊಂದು ಸೊಪ್ಪು ಸಿಕ್ತೆ, ಸೊಪ್ಪು. ಮತ್ತು ನಾವು ಬೆಟ್ಟಗಳನ್ನ ದಾಟ್ಕೊಂಡು ಮುಂದೆ ಬಂದರೆ ಸ್ವಲ್ಪ ಈ ಥರವಾದ ಜಾಗಗಳು ಕಾಣಿಸ್ಕೊತವೆ. ಈ ಥರ ಜಾಗಗಳು ಕಾಣಿಸ್ತವೆ. ನೀರು ಹರಿತಾ ಇರುತ್ತೆ ಲೈಟಾಗೆ, ಜಾಸ್ತಿ ನೀರು ಹರಿತಾ ಇಲ್ಲ, ಹಾಗಾಗಿ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಈ ಥರ ಅದ್ಭುತವಾದ ಜಾಗಗಳನ್ನ ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಇದು ಚಿಂಗದ ಬೆಟ್ಟನ ಕರ್ನಾಟಕದ ಟೂರಿಸಮ್ದಲ್ಲಿ ಒಂದು ಒಳ್ಳೆ ಸ್ಥಾನ ಇದೆ ಇದರಲ್ಲಿ, ನಮ್ಮ ತುಮಕೂರಿಗೇನೆ. ಇದೇ ಮೇಯ್ನು. ಇದ್ದಾವೆ, ಆದರೆ ಈ ಥರ ಪ್ಲೇಸು ಭಾಳ ಕಮ್ಮಿ ಸಿಗೋದು. ದಯವಿಟ್ಟು ನಿಮ್ಗೆ ಹೇಳೋದೇನೆಂದರೆ, ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಸಲ ಬಂದು ನೋಡಿ. ತುಂಬ ಖುಷಿ ಆಗುತ್ತೆ ನಿಮಗೆ. ಯಾಕೆಂದರೆ ನೀವು ಚಿಕ್ಕಮಂಗ್ಳೂರು ಹೋಗೋಂಥ ಅವಶ್ಯಕತೆ ಇಲ್ಲ. ಇಲ್ಲೇ 20 ಕಿಲೋಮೀಟ್ರ್ ಅಂದರೆ ತುಮಕೂರಿಂದ ಒಂದು 10 ಕಿಲೋಮೀಟ್ರು ಒಳಗೇ ಇದೆ. 10 ಕಿಲೋಮೀಟ್ರ್ ಒಳಗೇ ನೀವು ಆರಾಮಾಗಿ ಒಳ್ಳೆ ಟೂರಿಸ್ಟ್ ಪ್ಲೇಸ್ನ ನೋಡ್ಬೋದು ಮತ್ತು ಟ್ರೆಕ್ಕಿಂಗ್ ಮಾಡ್ಬೋದು. ಅದ್ಭುತವಾದ ಲೊಕೇಶನ್ ಕೂಡ ಇತ್ತು. ನಾನು ಬೆಳಗ್ಗೆ ಬಂದಂಗೆ ನೋಡಬೇಕಿತ್ತು ನೀವು.
ಸಕ್ಕತ್ತಾಗಿತ್ತು. ನಾನು ಬಂದಾಗ ಒಂದು ವೀಡಿಯೋ ಹಾಕ್ತೀನಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀನಿ, ನೋಡಿ ಆ ವೀಡಿಯೋನ ನೋಡ್ಬಿಟ್ಟು ನಿಮಗೆ ಯಾವ ಥರ ಐತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಚಿಕ್ಕಮಂಗ್ಳೂರ್ಗೆ ಹೋದಾಗ್ಲೂ ಆ ಥರ ಫೀಲ್ ಬಂದಿತ್ತು, ಆ ಥರ ಫೀಲು ಇಲ್ಲೂ ಬಂತು ನನಗೆ. ನೋಡಿ ಎಷ್ಟು ಸಕ್ಕತ್ತಾಗೈತೆ ಜಾಗನೇ, ಒಂಥರ ತುಂಬ ಖುಷಿ ಆಗ್ತಾಯಿದೆ ಗುರು. ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಈ ಥರ ಮರಗಳು ಎಷ್ಟು ಅದ್ಭುತವಾಗಿ ಹಳೆಯ ಕಾಲದ ಮರಗಳು ನೋಡಿ. ಹಳ್ಳಿ ಮರ ಅನಿಸುತ್ತೆ ಇದು ಸಾಮಾನ್ಯಕ್ಕೆ. ಸ್ವಲ್ಪ ಡೇಂಜರಸ್ ಪ್ಲೇಸಸ್ಸು, ಆದರೂ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ಪ್ರಾಣಿಗಳಿರ್ತವೆ, ತುಂಬ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಇದನ್ನೆಲ್ಲ. ಆದರೂ ಜಾಗ ಮಾತ್ರ ಕ್ರೇಜಿ ಅಂತಲೇ ಹೇಳ್ಬೋದು. ನೋಡಿ, ನಾವೆಲ್ಲೆಲ್ಲೋ ಹೋಗೋದಲ್ಲ, ನಮ್ಮೂರಲ್ಲೇ, ನಮ್ಮ ತುಮಕೂರಿನಲ್ಲೇ ಈ ಥರ ಅದ್ಭುತವಾದ ಜಾಗಗಳನ್ನ ನೋಡಬೇಕು. ತೋರಿಸ್ತೀನಿ, ಆದಷ್ಟು ನನ್ನ ಕೈಲಾದಷ್ಟು ತೋರಿಸ್ತೀನಿ. ನನ್ನ ವೀಡಿಯೋನ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಈ ಥರ ಜಾಗಗಳನ್ನಂತೂ ನೀವು ನೋಡಲೇಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. और अभी तो रुको, क्लाइमैक्स अभी बाकी. ಆಚೆ ಬಂದೆ, ಈಗ ಇನ್ನೊಂದು ದೇವಸ್ಥಾನ ಐತೆ, ಆ ದೇವಸ್ಥಾನಕ್ಕೆ ಹೋಗ್ತೀನಿ. ಒಂದು ವೀಡಿಯೋ ಹಾಕಿರ್ತೀನಿ, ಆ ವೀಡಿಯೋದಲ್ಲಿ 2 ದೇವಸ್ಥಾನ ಇದ್ದಾವೆ, 2 ದೇವಸ್ಥಾನವನ್ನು ತೋರಿಸ್ತೀನಿ, ಆ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಬೈಕ್ ಬರುತ್ತೆ ಅಂದರೆ ಒಂದು ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸಿದ್ದೀನಿ, ಅಲ್ಲಿಗನ ಬೈಕ್ ಬರುತ್ತೆ, ಆ ವಿಡಿಯೋ ತೋರಿಸ್ತೀನಿ. ಬೈಕ್ ನಿಲ್ಲಿಸಿರೋ ಜಾಗ ತನಕ ಆ ದೇವಸ್ಥಾನ ತನಕ ಬರ್ಬೋದು. ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು ಆ ದೇವಸ್ಥಾನದಿಂದ. ಇದೇ ನಮ್ಮ ಮನೆ ದೇವರು ಚಿನ್ನಗ ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು. ಏನು ಅದ್ಭುತ ನೋಡಿ, ಬಂಡೆಯ ಮಧ್ಯದಲ್ಲಿರುವಂತಹ ಗುಹೆ ಒಳಗೆ ದೇವಾಲಯ ನಿರ್ಮಾಣ ಆಗಿದೆ, ಅಂದ್ರೆ ಆ ವಿಗ್ರಹ ನಿರ್ಮಾಣ ಆಗಿದೆ. ಏನ್ ಅದ್ಭುತವಾಗಿದೆ, ಕ್ರೇಜಿ ಆಗಿದೆ. ಹೋದ ವರ್ಷನೂ ಮಾಡಾಕಿದ್ದೆ, ಈ ವರ್ಷನೂ ಮಾಡ್ತೀನಿ, ವರ್ಷನೂ ಮಾಡ್ತಾನೆ ಇರ್ತೀನಿ. ಇದೇ ಕೊಳ, ಭಸ್ಮ ಕೊಳ ಅಂತಾನು ಅನ್ಬೋದು ಬೇಕಾದ್ರೆ, ಹಾಲಿನ ರೀತಿಯಾಗಿರುತ್ತೆ ಕೊಳ. ಅದಾಯ್ತೆ ಗುರು ಜಾಗ ನೋಡು, ಬೆಟ್ಟ ಸುತ್ತಲೂ ಬೆಟ್ಟ ನೋಡಿ, ಅಲ್ಲೆಲ್ಲ ಬೆಟ್ಟ. ಕರಡಿ ಬೆಟ್ಟಕ್ಕೆ ಹೋಯಿತು. ಸ್ವಲ್ಪ ಲೈಟ್ ಆಗೈತೆ ಬೆಟ್ಟ, ತುದಿ ಇತಿಯಾಗಿ ಹೆಂಗೋ ಗೊತ್ತಿಲ್ಲ, ನೋಡೋಣ ಹತ್ತದ ಮೇಲೆ ಗೊತ್ತಾಗುತ್ತೆ. ಯಾವ ಥರ ಇದೆ ಮೇಲೆ ಅಂತ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಹೋಗ್ತಾ ಇದ್ದೀನಿ, ನೋಡೋಣ ಮೇಲೇನಿದೆ ಹೆಂಗಿದೆ ಅಂತ. ಸಾಕಾಗೈತೆ ಗುರು, ಬೆಟ್ಟ ಹತ್ತಕ್ಕೂ ಒಂಥರ ಡಿಫ್ರೆಂಟಾಗಿ ಹೋಗ್ತಾ ಇದ್ದೀನಿ. ನೋಡೋಣ ಮೇಲೆ ಎಷ್ಟು ಹೈಟ್ ಇರ್ಬೋದೋ ಗೊತ್ತಿಲ್ಲ. ಇಂಥ ಸುಮಧುರವಾದ ಜಾಗಗಳು ಮತ್ತು ಈ ಥರ ಇರೋ ಪ್ಲೇಸ್ ಮತ್ತೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಈ ಜಾಗನಾದರೂ ಚೆನ್ನಾಗಿ ಮಾಡ್ಕೊಂಡ್ರೆ ನಮಗೂ ಒಂದೊಳ್ಳೆ ಇನ್ಸ್ಪೈರ್ ಆಗೋಂಥ ಜಾಗ ಸಿಗುತ್ತೆ. ಟೂರಿಸಮ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಥರ ನೀವು ಕೂಡ ಬಂದಾಗ ಪ್ಲ್ಯಾಸ್ಟಿಕ್ಗಳ್ನ ಹಾಕ್ದಂಗೆ, ದಯವಿಟ್ಟು ಪ್ಲ್ಯಾಸ್ಟಿಕ್ಗಳ್ನ ಹಾಕ್ದಂಗೆ ಚೆನ್ನಾಗಿರೋಕ್ಕೆ ಪ್ರಯತ್ನ ಪಡಿ. ನೋಡಿ ಏನು ವ್ಯೂ ಐತೆ, ಅದ್ಭುತವಾಗೈತೆ. ನಾನು ಇನ್ನೂ ಹತ್ತುತ್ತಾ ಇದ್ದೀನಿ ಮೇಲೆ ಇನ್ನೇನಿದೆ ಗೊತ್ತಿಲ್ಲ, ನೋಡೋಣ ಯಾವ ಥರ ಇದೆ ಮೇಲೆ. ಇನ್ನೂ ಫುಲ್ಲು ಟಾಪ್ಗೆ ಹೋಗ್ಬೋದಾ ಇನ್ನೂ ಗೊತ್ತಿಲ್ಲ, ಆದರೂ ಹೋಗ್ತಾ ಇದ್ದೀನಿ. ಇಲ್ಲಿ ಯಾವುದೋ ನೀರು ಹರಿತಾ ಇರೋ ಹಾಗಿದೆ. ಇಲ್ಲೊಂದು ನೋಡೋಣ, ಮೇಲೋದ್ಮೇಲೆ ಎಲ್ಲ ಮೇಲೋದ್ಮೇಲೆ ಗೊತ್ತಾಗತ್ತೆ. ಮುಳ್ಳಿನ ದಾರಿ, ಕಷ್ಟಕರವಾದ ದಾರಿ, ಹೆಂಗಿದೆಯೋ ಏನೋ ಖಂಡಿತ ಗೊತ್ತಾಗ್ತಿಲ್ಲ. ಗಿಡಗಳೊಳಗೆ, ಮರಗಳೊಳಗೆ ಎಲ್ಲ ನುಗ್ಗಿ ಬಂದರೆ ಇಂಥ ಸುಮಧುರವಾದ ಜಾಗ. ಅಪ್ಪ ಸಾಕಾಯ್ತು ಗುರು, ಬೆಟ್ಟ ಹತ್ತಿ ನೋಡೋಣ ಯಾವ ಥರ ಇರ್ಬೋದು ಬೆಟ್ಟ ಅಂತ. ಅವಾಗಲೇ ನಾನು ಬಂದಂಥ ದಾರಿ ಅಲ್ಲಿದೆ, ಗಾಡಿ ಹಾಕಿರೋದು ಈ ಸರೌಂಡಿಂಗಲ್ಲಿ ಸ್ವಲ್ಪ ಕೆಳಗೆ, ಫುಲ್ಲು ಕೆಳಗಿದೆ ಗಾಡಿ ಹಾಕಿರೋದು. ತುಂಬ ದೂರ ಹತ್ತು ಬಂದಿದ್ದೀನಿ, ಒಂದು ಅಂದಾಜು ಒಂದು 500 ಮೀಟರ್ಸ್ ಬಂದಿರ್ಬೋದು ನನ್ನ ಲೆಕ್ಕ. ಇನ್ನು ಮೇಲೆ ಸ್ವಲ್ಪ ಇದೆ, ಹೋಗೋಣ ಬೇಡ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಹೋಗಿ ಬಿಡೋಣ ಆಗಿದ್ದಾಗಲಿ. ಚೂರು ಮಿಸ್ ಆದರೆ ಕೆಳಗಿರ್ತೀವಿ, ಅಂದರೆ ನಾವು ಸ್ವಲ್ಪ ಲೈಟಾಗಿ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಎಲ್ಲ ಇನ್ಸಿಡೆಂಟ್ ನಡೀತಿರ್ತವೆ, ಏನು ಮಾಡೋಕ್ಕಲ್ಲ. ಅದ್ಭುತವಾದ ಜಾಗ ನೋಡಬೇಕು ಅಂದರೆ ಈ ಥರ ಎಲ್ಲ ಹೋಗಲೇಬೇಕು. ಅಮೋಘಮಯ ದೃಶ್ಯಗಳು, ವಾವ್.
ಏಯ್ ಕ್ರೇಜಿ ಗುರು. ನಾನು ಚಿಕ್ಕ ಹುಡುಗನಿಂದ ಬರ್ತಾಯಿದ್ದೀನಿ ಈ ಜಾಗಕ್ಕೆ, ಆದರೂ ಒಂದಿನೂ ಈ ಥರ ಜಾಗ ನೋಡಿರಲಿಲ್ಲ, ಅಂದರೆ ಮೇಲೆ ಹತ್ತಿರಲಿಲ್ಲ. ಈ ಸಲ ಹತ್ತದೆ ಇಷ್ಟು ಮ್ಯಾಕ್ ಬಂದಿದ್ದಕ್ಕೆ ಈ ಥರ ವ್ಯೂ ಕಾಣಿಸ್ತಿದೆ. ಇಷ್ಟೇ, ಈ ಥರ ವ್ಯೂ ಇದೆ ಮೇಲ್ಗಡೆ ಬಂದರೆ. ಇದು ಪೂರ್ತಿ ಬೆಟ್ಟ ಅಲ್ಲ, ಇದು ಸೆಂಟ್ರಲ್ ಬರೋಂಥ ಬೆಟ್ಟ. ಹಿಂಗದ ಬೆಟ್ಟ ತುಂಬ ಟಾಪಲ್ಲಿ ಕಂಬ, ಆ ಕಂಬದ ಹತ್ರ ಹೋಗ್ಬೋದು ಟ್ರೆಕ್ಕಿಂಗ್ ಮಾಡಿದ್ರೆ. ಅದೇ ನಿಮಗೆ ತೋರಿಸಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ, ಆ ಥರ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಆ ಜಾಗದಲ್ಲೆಲ್ಲ. ಈಗ ನೋಡಿ ಅಲ್ಲಿ ಇಲ್ಲೆಲ್ಲ ನೀರು ಹರಿತಿದೆಯಲ್ಲ ನೋಡಿ, ಇಲ್ಲೆಲ್ಲ ನೀರು ಹರಿತಿದೆಯಲ್ಲ, ಇಲ್ಲೆಲ್ಲ ಆ ನೀರು ಹರಿತಾ ಇರೋ ಜಾಗದಲ್ಲೇ ಹೋಗಬೇಕು. ಸ್ವಲ್ಪ ಅಂದರೆ ಆ ಕಡೆ ದಾರಿ ಇದೆ, ಸ್ವಲ್ಪ ಆ ಕಡೆಯಿಂದ ಹೋಗಬೇಕು. ನಾನು ಟ್ರೆಕ್ಕಿಂಗ್ ಮಾಡಿಲ್ಲ, ನನಗೆ ಮಾಡಿರೋರು ಯಾರೋ ಹೇಳಿದ್ದು. ನಾನು ಒಂದಿನ ಬರ್ತೀನಿ ಟ್ರೆಕ್ಕಿಂಗಿಗೆ, ಯಾಕೆಂದರೆ ಒಬ್ಬನೇ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೋಗಿಲ್ಲ. ಇದು ಸಣ್ಣ ಬೆಟ್ಟ ಆಗಿರೋ ಕಾರಣದಿಂದ ಬಂದಿದ್ದೀನಿ ಈ ಜಾಗಕ್ಕೆ. ನೋಡಿ ಮಸ್ತ್ ವ್ಯೂ. ಸಾಕಾಯ್ತಪ್ಪ, ಫುಲ್ಲು ಮೇಲ್ಕನ ಹೋಗಿ ಈಗ ಮಧ್ಯಕ್ಕೆ ಬಂದು ಇಳ್ದು ಕೂತ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಈಗ ವಿಶ್ರಾಂತಿಯ ಸಮಯ ಅಂತ ಹೇಳ್ಕೊಂಡು ಒಂದೆರಡು ಬಜ್ಜಿ ತಿನ್ಕೊಂಡು ಕವರ್ನ ಬ್ಯಾಗ್ ಒಳಗೆ ಇಕ್ಕೊಂಡು ಸೇಫಾಗಿ ತಗೊಂಡೋಗಿ ನಾವು ಮೂರಲ್ಲಿ ಬೆಂಕಿಗೆ ಹಾಕ್ಬಿಟ್ಟು ಫಿನಿಷ್ ಮಾಡೋದು. ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಕಾಣಿಸ್ತಿದೆ, ಒಂಥರ ಚಿಕ್ಕಮಂಗ್ಳೂರಿಗೆ ಬಂದಂಗೆ ಐತೆ. ಈ ಎಷ್ಟು ಸಾಲಾಗಿ ಬೆಟ್ಟಗಳು ನೋಡಿ, ಅಲ್ಲೊಂದು ಬೆಟ್ಟ ಇದೆ, ಅದೇ ಶಿವಗಂಗೆ ಬೆಟ್ಟ ಅಂತ ಅನಿಸುತ್ತೆ ನನಗೆ. ಎಷ್ಟು ಕ್ರೇಜಿ ಅಂತಲೇ ಹೇಳ್ಬೋದು ನಮ್ಮೂರು, ನಮ್ಮ ತುಮಕೂರು. ಪ್ರಕೃತಿ ಮಡಿಲಿನಲ್ಲಿ ಈ ಥರ ಬಿಸಿ ಬೋಂಡ ತಿನ್ನೋದ್ರಲ್ಲೂ ಒಂಥರ ಏನೋ ಒಂಥರ ಮಜಾಗುರು. ಇಲ್ಲಿ ಕೂತಿದ್ದೀನಿ, ನೋಡ್ತಾ ಇದ್ದಂಥ ಜಾಗದಲ್ಲಿ ಒಂದು ಅಮೋಘವಾದ ಗುಹೆ ಕಾಣಿಸ್ತು. ಯಾವ ಗುಹೆ ಅಂತ ನನಗಂತೂ ಗೊತ್ತಿಲ್ಲ, ನೋಡಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಸಾಕಾಗೈತೆ ಗುಹೆ. ನನ್ನ ಅಂದಾಜು ಪ್ರಕಾರ ಏನು ಗುಹೆ ಅಂತ ಗೊತ್ತಿಲ್ಲ. ಏನಾದರೂ ತಪಸ್ವಿಗಳು ಯಾವುದಾದ್ರೂ ಇರ್ಬೋದೇನೋ, ಇದ್ರೇನೋ ಗೊತ್ತಿಲ್ಲ, ಮೇ ಬಿ ಇರ್ಬೋದು. ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಕಾಣಿಸ್ತು ಆ ಗುಹೆ, ಏನು ಗುಹೆನೋ ಗೊತ್ತಿಲ್ಲ. ಆದರೆ ಪ್ರಯತ್ನ ಪಟ್ಟು ಒಂದಲ್ಲ ಒಂದಿನ ತೋರಿಸ್ತೀನಿ ಅದನ್ನು. ಈ ಕಾಡುಗಳೊಳಗೆ ಬಂದರೆ ಅದ್ಭುತವಾದ ಹೂವುಗಳು, ಎಂತೆಂಥ ಹೂವುಗಳು ಕಾಣಿಸ್ಕೊಂತವೆ ನೋಡಿ. ಅಂತ ಬೆಟ್ಟನ ಇಳಿತಾ ಇದ್ದೀನಿ. ಸಕ್ಕತ್ತಾಗಿತ್ತು ಜಾಗ ಮಾತ್ರ. ಸೊ ಹುಷಾರಾಗಿ ಹೋದರೆ ಎಲ್ಲ ಆಗುತ್ತೆ. ಆವಾಗಲೇ ಹತ್ತಿದ್ದೇ ಬೇರೆ ಜಾಗ, ಈಗ ಇಳಿತಾ ಇರೋದೇ ಬೇರೆ ಜಾಗ. ಆವಾಗಲೇ ಆ ಕಡೆ ಸಲ ಹತ್ತಿದ್ದೆ, ಈಗ ಈ ಕಡೆ ಹಸಿಂದ ಇಳಿದೆ. ನೋಡಿ ಎಷ್ಟು ಸಾಕಾಗೈತೆ ಜಾಗ. ಇಂಥ ಜಾಗಕ್ಕೆ ಬರೋಕ್ಕೆ ನಾವು ಪುಣ್ಯ ಮಾಡಿದ್ದೀವೋ ಇಲ್ಲ ಜಾಗನೇ ಪುಣ್ಯ ಮಾಡೈತೋ ಗೊತ್ತಿಲ್ಲ. ಈಗ ಎಲೆಮರೆ ಕಾಯಿ ಅಂತಾರಲ್ಲ, ಆ ಥರ ಈ ಜಾಗ ಎಲೆಮರೆ ಕಾಯಿ ಥರ ಮುಚ್ಚೋಗ್ಬಿಟ್ಟೈತೆ. ಅದನ್ನು ಸ್ವಲ್ಪ ಬೆಳಕಿಗೆ ತಗೋಬೇಕು ನಾವೇ. ಬೆಳಕಿಗೆ ತಗೊಂಡಾಗ್ಲೇ ಇದು ಬಯಲಾಗೋದು. ನೋಡಿ, ಇಂಥ ಅಮೂಲ್ಯವಾದ ಜಾಗಗಳನ್ನೇ ನಾವು ನೋಡಲಿಲ್ಲ ಅಂದರೆ ನಮ್ಮ ಜೀವನನೇ ಈ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ನಮ್ಮ ತುಮಕೂರಿನ ಜನತೆಗೆ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಒಂದು ಸಲ ಈ ಥರ ಜಾಗಗಳನ್ನ ನೋಡ್ತಾಯಿರಿ, ಮತ್ತು ನನ್ನ ವೀಡಿಯೋಸ್ನು ಕೂಡ ಹಾಗೆ ನೋಡ್ತಾಯಿರಿ. ನೋಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾವು ಸ್ವಲ್ಪ ನಿಮ್ಮ ಆಶೀರ್ವಾದದಿಂದ ವಿಡಿಯೋ ಇನ್ನಷ್ಟು ಮಗದಷ್ಟು ಉತ್ಸಾಹ ಉಲ್ಲಾಸ ಎಲ್ಲ ಸಿಗುತ್ತೆ. ಫಾಲೋ ಮತ್ತು ಆ ವ್ಯೂಸಿಂದ ನನ್ನ ವೀಡಿಯೋಗಳನ್ನ ಇನ್ನಷ್ಟು ಮಾಡೋದಕ್ಕೆ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ದಯವಿಟ್ಟು ಹೇಳ್ಕೊಳ್ಳೋದಿಷ್ಟ ನಾನು. ಲೈಕ್ ಕೊಟ್ಟು ಒಂದು ಫಾಲೋ ಮಾಡಿ ಶೇರ್ ಮಾಡ್ರ.